ಹಾಗಾದ್ರೆ ಈ ಕ್ಯಾನು ಯಾಕೆ ಉರುಳ್ತಾ ಇದೆ, ಅದರ ಹಿಂದೆ ಯಾವ ಒಂದು ಮಂತ್ರ ಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ. ಮಂತ್ರದಿಂದ ಉರುಳುವ ಕ್ಯಾನ್ ಅಂತಕ್ಕಂಥ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಒಂದು ಕ್ಯಾನ್ ಅನ್ನ ಇಡಲಾಗಿದೆ. ಈ ಕ್ಯಾನ್ ನ ಸಮೀಪ ನಾನು ಒಂದು PVC ಕೊಳವೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಅಲ್ಲಿ ಏನಾದ್ರೂ ಆ ಕ್ಯಾನ್ ನಲ್ಲಿ ಚಲನೆ ಕಂಡು ಬರತ್ತೇನೋ? ಯಾವುದೇ ವಿಧದ ಚಲನೆ ಕಂಡು ಬರತ್ತೇನೋ? ಕಂಡು ಬರ್ತಾ ಇಲ್ಲ. ಆದ್ರೆ ಈಗ ಅದೇ ಒಂದು PVC ಕೊಳವೆಗೆ ನಾನು ಒಂದು ಮಂತ್ರವನ್ನ ಹಾಕ್ತೇನೆ. ಮಂತ್ರ ಹಾಕಿ ಅದರ ಸಮೀಪ ತಗೊಂಡ್ಬರ್ತೇನೆ. ಹಾಗಾದ್ರೆ ಏನಾಗ್ತದೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡೋಣ ಅಂದ್ರೆ ಈ ಕೊಳವೆಯನ್ನ ಸ್ವಚ್ಛಗೊಳಿಸ್ಕೊಳ್ಳೋಣ. ಇಲ್ಲಿ ಕೊಳವೆಯನ್ನ ನಾನೀಗ ಸ್ವಚ್ಛಗೊಳಿಸಿಕೊಂಡೆ. ಓಕೆ, ಓಂ ರಾಮ್ ರೀಂ ಡುಸ್ ಇದಕ್ಕೆ ಮಂತ್ರ ಹಾಕಿದ್ವಿ. ಈಗ ಮಂತ್ರ ಖಚಿತವಾದ ಈ ಕೊಳವೆಯನ್ನು ಇದರ ಸಮೀಪ ತಗೊಂಡ್ಬರೋಣ. ಈಗ ನೋಡ್ರಿ, ನನ್ನ ಮಂತ್ರದೊಂದಿಗೆ ಅದೇನಾಗ್ತಾ ಇದೆ, ಬರ್ತಾ ಇದೆ. ಅದೇ ರೀತಿ ನಾನು ಯಾವ ಕಡೆ ಅದನ್ನ ಹಿಡಿತೀನಿ ಆ ಕಡೆ ಅದು ಚಲಿಸೋದನ್ನ ನೀವು ಗಮನಿಸಬಹುದು. ಹಾಗಾದ್ರೆ ಈ ಕ್ಯಾನು ಯಾಕೆ ಉರುಳ್ತಾ ಇದೆ, ಅದರ ಹಿಂದೆ ಯಾವ ಒಂದು ಮಂತ್ರ ಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸೋಣ. ಓಕೆ, ಹಾಗಾದ್ರೆ ಮೊದಲು ಇಲ್ಲಿ ಅಡಕವಾದ ತತ್ವ ಏನಪ್ಪಾ ಅಂದ್ರೆ, ನಾನು ಇದನ್ನ ಮಂತ್ರಿಸ್ತೀನಿ ಅಂತ ಹೇಳ್ತೇನೆ, ಆದ್ರೆ ವಾಸ್ತವದಲ್ಲಿ ನಾ ಇದಕ್ಕೆ ಯಾವುದೇ ಮಂತ್ರ ಹಾಕ್ತಾ ಇಲ್ಲ. ಬದಲಾಗಿ ಏನ್ ಮಾಡ್ತಾ ಇದ್ದೇನೆ ಅಂತಪ್ಪಾ ಅಂತಂದ್ರೆ, ಈ PVC ಪೈಪ್ ಅನ್ನ ಒಂದು ಪಾಲಿಸ್ಟರ್ ಬಟ್ಟೆಯಿಂದ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಉಜ್ತಾ ಇದ್ದೀನಿ. ಹಿಂಗ್ ಉಜ್ಜೋದ್ರಿಂದ ಈ PVC ಪೈಪ್ ಏನಾಕತ್ತೆ ಅಂದ್ರೆ ಆವೇಶ ಭರಿತ ಆಗ್ತದೆ, ಆವೇಶ ಭರಿತಗೊಳ್ತೈತಿ. ಅರ್ಥಾತ್ ಇದರ ಮೇಲೆ ಕೆಲವು ಆವೇಶಗಳ ಸಂಗ್ರಹ ಆಗ್ತವೆ. ಉದಾಹರಣೆಗೆ ಈ PVC ಕೊಳವೆ ಮೇಲೆ ಋಣ ಆವೇಶಗಳ ಸಂಗ್ರಹವಾಗಿದ್ದಾವೆ ಅಂತ ನಾವು ಅನ್ಕೊಳ್ಳೋದು. ಇನ್ನು ಅದೇ ರೀತಿಯಾಗಿ ಈ ಕ್ಯಾನ್ ಮೇಲೆ ಯಾವುದೇ ಆವೇಶಗಳು ಇರುವುದಿಲ್ಲ. ಅರ್ಥಾತ್ ಅದು ಒಂದು ಧನ ಆವೇಶದಂತೆ ವರ್ತಿಸ್ತಾ ಇದೆ ಅಂತ ಅನ್ಕೋ. ಓಕೆ, ಯಾವಾಗ ಈ ರೀತಿ ಉಜ್ಜಿರ್ತಕ್ಕಂಥ PVC ಪೈಪು ಅದರ ಸಮೀಪಕ್ಕೆ ನಾನು ತೆಗೆದುಕೊಂಡು ಹೋಗ್ತೇನೆ, ಇದು ಆವೇಶ ಭರಿತ ಆಗಿರೋದ್ರಿಂದ ಅದು ಆವೇಶ ರಹಿತವಾದ ಕ್ಯಾನ್ ಅನ್ನ ಏನ್ ಮಾಡ್ತತಿ, ತನ್ನ ಕಡೆಗೆ ಆಕರ್ಷಿಸಲಿಕ್ಕೆ ಪ್ರಾರಂಭಿಸ್ತತಿ. ಇದರಿಂದಾಗಿ ಆ ಕ್ಯಾನ್ ಉರುಳೋದನ್ನ ನಾವು ಕಾಣಬಹುದು. ಸೊ ಇದೇ ರೀತಿ ವಿದ್ಯಮಾನ ನಾವು ಮೊದಲಿಂದ ನಾವು ಚಿಕ್ಕವರಿದ್ದಾಗನು ಒಂದು ಚಟುವಟಿಕೆ ರೂಪದಲ್ಲಿ ಮಾಡ್ತಾ ಬಂದಿದ್ದೀವಿ. ಏನಪ್ಪಾ ಅಂದ್ರೆ, ಒಂದು ಬಾಚಣಿಕೆಯನ್ನ ಒಣ ಕೂದಲಿಗೆ ಏನು ಉಜ್ಜಿ ಪೇಪರ್ ಚೂರುಗಳಿಗೆ ಹಿಡಿದಾಗ ಆ ಪೇಪರ್ ಚೂರುಗಳನ್ನ ಅದೇನ್ ಮಾಡ್ತತಿ, ಆಕರ್ಷಿಸ್ತತಿ. ಅದೇ ತತ್ವ ಅಥವಾ ಅದೇ ಕಾರ್ಯತಂತ್ರ ಇದರ ಹಿಂದೆನೂ ಸಹಿತ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಇದು ಆ ಮಂತ್ರ ಶಕ್ತಿಯ ಹಿಂದಿನ ಒಂದು ವೈಜ್ಞಾನಿಕ ತತ್ವ. ಧನ್ಯವಾದ.